ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ ಫ್ರೆಂಡ್ ಒಬ್ರು ಇಟ್ಕೊಂಡಿದ್ದ ಸ್ಟೇಟಸ್ಸು ನನಗೆ ತುಂಬಾ ಇಷ್ಟ ಆಗಿತ್ತು. ಬೆಳಗ್ಗೆನೆ ಆ ಸ್ಟೇಟಸ್ನ ನೋಡಿ ಒಂಥರ ಖುಷಿಯಿಂದ ಅನ್ನಿಸ್ತು. ಅದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಅದೇನೆಂದರೆ, ಇರುವೆ ಯಾರಿಗೆ ಕಚ್ಚಿದ್ರು ಸಾಯೋದು ಇರುವೆ ಅನ್ನೋದನ್ನ ಗೊತ್ತಿರೋ ಮನುಷ್ಯ ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸಿದ್ರೆ ನಮಗೂ ಕೂಡ ಕೆಟ್ಟದೇ ಆಗತ್ತೆ ಅನ್ನೋದು ಗೊತ್ತಿಲ್ಲದೆ ಇರ್ತಾರ. ಗೊತ್ತಿದ್ದು ಕೂಡ ಮಾಡೋಂಥ ಕೆಲಸ ಅಂತ ಏನ್ ಅವ್ರು ಮಾಡ್ತಿದ್ಯಪ್ಪ? ಇಟ್ಕೊಂಡಿದ್ದ ಸ್ಟೇಟಸ್ನ ಅರ್ಥ. ಇದು ಎಷ್ಟು ಅರ್ಥಗರ್ಭಿತವಾಗಿದೆ ಮತ್ತು ಎಷ್ಟು ಮಣಿ ತೂಕವಾದ ಹೇಳ್ತಾ ಮಾತು ಇದ್ಯಾ? ಅಂತ ನನಗನ್ನಿಸ್ತಾ ಇತ್ತು. ಮನುಷ್ಯನ್ ಗೊತ್ತಿರುತ್ತೆ, ನಾವು ಬೇರೆಯವ್ರನ್ನ ಕೆಟ್ಟದ್ ಬಯಸಿದ್ರೆ ಅದ್ರ ಎರಡರಷ್ಟು ನಮಗೂ ಕೂಡ ಕೆಟ್ಟದಾಗತ್ತೆ ಅಂತ. ಅದು ಗೊತ್ತಿದ್ರೂ ಕೂಡ ಅವನು ಕೆಟ್ಟದನ್ನೇ ಮಾಡ್ತಾನೆ. ಆದ್ರೂ ದಿನಾ ಬೆಳಗಾಯ್ತು ಅಂತಂದ್ರೆ ಬೇರೆಯವ್ರಿಗೆ ಮೋಸ ಮಾಡ್ಕೊಂಡು ಬೇರೆಯವ್ರಿಗೆ ಕೆಟ್ಟದ್ ಬಯಸ್ಕೊಂಡೇ ಓಡಾಡ್ತಾ ಇರ್ತಾನೆ. ಕರ್ಮ ರಿಟರ್ನ್ಸ್ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಮನುಷ್ಯನ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಇಲ್ಲಿ ನನ್ನ ತಂಗಿ ಮಗ ಮಣಿ ಇದು ತೋರಣದ ಅಡುಗೆ ಮನೇಲಿ ಹಾಕಿರುವಂಥ ತೋರಣದ ಜೊತೆಲಿ ಅವ್ನಿಗೆ ಆಟ ಆಡೋದು ಏನೋ ಒಂಥರ ಖುಷಿ ಹೊಸದ್ ನೋಡ್ಬಿಟ್ಟು. ಆ ಚಿಕ್ಕ ಮಕ್ಕಳಲ್ಲಿ ಕ್ಯೂಟ್ನೆಸ್ ಇರುತ್ತಲ್ಲ, ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದನ್ನ ಹಾಗೆ ಇಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನ ಸ್ವಲ್ಪ ಶಾಪಿಂಗ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮಲೇಶ್ವರಂಗೆ ಹೋಗೋಣ ಅಂತ ಹೊರಟಿದ್ವಿ. ಈ ಸಲ ಮಲ್ಲೇಶ್ವರಂಗೆ ಬಸ್ನಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ಮಲ್ಲೇಶ್ವರಂಲಿ ನಾವು ವೀಕ್ ಡೇಸ್ಗೆ ಹೋಗಿದ್ದು, ಆದರೂ ಕೂಡ ಅಲ್ಲಿ ತುಂಬಾ ರಶ್ ಇತ್ತು. ಇನ್ನೂ ಯಾವುದೇ ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಆದರೂ ಕೂಡ ಮಲ್ಲೇಶ್ವರಂ ಶಾಪಿಂಗ್ ರೋಡ್ಗಳಂತೂ ಫುಲ್ ರಶ್ ಇದೆ ಈಗಲೇ. ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟಿಂಗ್ ಉಂಡಿ ಬಾಕ್ಸ್ ಅಂದ್ಕೊಂಡಿದ್ದೆ. ಅದರಲ್ಲಿ ತೋರಿಸಿ ಮೇಡಮ್. ಅಲ್ಲಿದೆಯಲ್ಲ ಆಪೋಸಿಟ್ಟು. ಹಾಂ, ಮಸಾಲೆ ಡಬ್ಬನ ಅದು. ಇದು ಎಷ್ಟು ಬರುತ್ತೆ? ಎಷ್ಟು? 360. ಇದಕ್ಕಿಂತ ಅದು ಹೈಟ್ ಇದೆ, ಸ್ವಲ್ಪ ರೇಟ್ ಜಾಸ್ತಿ. ಇದೆಲ್ಲ ಹೊಸ್ದಾಗಿ ಬಂದಿರೋದ ಈಗ? ಇದು ಪ್ಲಾಸ್ಟಿಕ್ ಡಬ್ಬದ ಬದಲು ಏನು ರೇಟ್ ಮೇಡಮ್ ಏನು ಬಾಕ್ಸು? ಪ್ಲಾಸ್ಟಿಕ್ ಡಬ್ಬದ್ದು ಕ್ಯಾಪ್ ಕಟ್ಟಾಗಿದೆ. 1000 ಒಂದು ಬಾಕ್ಸ್. ಅಂದರೆ ಇದು ತುಕ್ಕಿಡಿದೆಲ್ಲ ಏನೂ ಆಗಲ್ವಾ? 1150. ತುಕ್ಕಿಲ್ಲ ಇದೆ. ಎಷ್ಟು ದಿನ ಗ್ಯಾರಂಟಿ ಕೊಟ್ಟಿರ್ತೀರಾ? ಬಿಡು, ನೀವು ಓಡಾಡಬಾರ್ದು. ನೀವು ಓಡಾಡಿದ್ರೆ ನಾನು ನಿಂಬೆಹಣ್ಣು ಎಷ್ಟು ಹೇಳಿದ್ರೆ? ಎಷ್ಟಿರ್ತಾವೆ ನಿಂಬೆಹಣ್ಣು? 15 ಇದೆ. ಎಷ್ಟು ರೂಪಾಯಿ? 50. 3 ರೂಪಾಯಿನಾ? 3 ರೂಪಾಯಿ ಮಾಡಿ 3.5. ಓಕೆ ನೋಡಿ. ತೊಗೋಬೋದು. ನಿಂಬೆಹಣ್ಣು ದಪ್ಪ ಇರುತ್ತೆ. ಲೆಫ್ಟಲ್ಲಿ ನೋಡಿ, ಈಗ ಲೆಫ್ಟಲ್ಲಿ ಅಲ್ವಾ ನಾವು ಹೇಳಿದ ಅಂಗಡಿ? ಇಲ್ವಾ? ಹಾಕಿಲ್ವಾ?
ನೆಲ್ಲಿಕಾಯಿ ನೋಡು ಹೆಂಗಮ್ಮ ನೆಲ್ಲಿಕಾಯಿ ನಿಂಬೆಹಣ್ಣು ನುಗ್ಗೆಕಾಯಿಗೆ 50. ಕಮಲದ ಹೂವು ಎಷ್ಟು? ಹಾಂ ಜೊತೆ 100. ಇದು ವೈಟ್ ಚೆನ್ನಾಗಿದೆ. ಇದು ಯಾಕೆ ನಿಂದು ಯಾವುದು ಚೇಂಜ್ ಆಯಿತು? ಕಲರ್ ಬೇರೆ ಬಂತಲ್ಲ ಅಲ್ಲೇ. ಅವ್ರು ಹಿಡಿದಿರೋದು ನೋಡು, ಅವ್ರು ಹಿಡಿದಿರೋದು. ಹಾಂ ಇದು ನೈಸ್ ಇದೆ. ಅದು ಇದಿದೆ ಕ್ಲಾತ್ ನಾನು ಹೇಳ್ತಾ ಇರೋದು. 2 ಇದು ಅಷ್ಟೇ 3. ಇದು 3 ಬೇಡ, ಅದೆಲ್ಲ ನಾರ್ಮಲ್. ಬೇಡ ಬೇಡ ಬೇಡ. ಸೈಜ್ ಚಿಕ್ಕದಾಯ್ತಾ? ಸೇಮ್ ಸೈಜ್ ಹಿಡಿದಿರೋದು ಎಲ್ಲ ಕೊಡ್ಸ್ಕೊಂಡ್ರೆ ಇದು ಸ್ವಲ್ಪ ಸೈಜ್ ದೊಡ್ಡದು. ಓಪನ್ ಇದೆ ಅಂತ ಹಾಳಾಗತ್ತೆ ಅಂತನಾ? ಇದು ಓಪನ್ ಇದೆ ಅಂತನಾ? ನೋಡಿ ಈ ಸೈಡು ಓಪನ್ ಬರುತ್ತೆ, ಸೈಡ್ಸ್ ಓಪನ್ ಬರುತ್ತೆ. ಅದು ನೋಡು. ಇಲ್ಲ ಇದು ಅದೇ ಹಂಗೇನಾ? ಹಾಂ ಸ್ಟಾರ್ಟ್ ಆಗಿರೋದೆ ಅಲ್ಲಿಂದ. ಜಿಪ್ ನೋಡು ದೊಡ್ಡದಾಯ್ತು ಅನ್ಸುತ್ತೆ. ಜಿಪ್ ಮಲೇಶ್ರೂಮಿಂದ ಬಂದಮೇಲೆ ಈಗ ಸೀಸನಲ್ ಫ್ರೂಟ್ ಅಂತ ಅಂದ್ಬಿಟ್ಟು ನೇರೇಳೆ ತೊಗೊಂಬಂದಿದ್ದೆ. ಅದು 1/4 kg 40 rupees ಇತ್ತು. ಈಗ ಸೀಸನ್ ಅಲ್ವಾ, ಈ ಟೈಮಲ್ಲಿ ತಿನ್ನೋದು ಒಳ್ಳೇದು ಅಂತ ಅಂದ್ಬಿಟ್ಟು. ಆಮೇಲೆ ತಿಂದ್ರು ಈ ಸೀಸನಲ್ಲಿ ಈಗ ಸ್ವಲ್ಪ ಮಳೆ ಥಂಡಿ ಎಲ್ಲ ಇರೋದ್ರಿಂದ ಕೆಮ್ಮು ಬೇರೆ ಆಗತ್ತೆ ಅನ್ನೋದೊಂದು ಭಯ. ಆದ್ರೂ ಸೀಸನ್ ಫ್ರೂಟ್ ಅನ್ನೋ ಕಾರಣಕ್ಕೆ ನಾನು ಬರೀ 1/4 kg ಅಷ್ಟು ತಂದಿದ್ದೆ. ಅದೇ 40 rupees ಇತ್ತು. ಈ ನೇರಳೆ ಹಣ್ಣೆಲ್ಲ ಸ್ವಲ್ಪ ಉಪ್ಪು ಹಾಕಿ ತೊಳಿಬೇಕು. ಹಾಗಾಗಿ ಉಪ್ಪು ಹಾಕಿ 2 ಸಲ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ನಾರ್ಮಲ್ ನೀರಲ್ಲಿ 1 ಸಲ ತೊಳೆದ್ಬಿಟ್ಟು ಆಮೇಲೆ ತಿನ್ನೋದಕ್ಕೆ ಅಂತ ಕೊಟ್ಟೆ.
ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಹೋಗಿ ನೋಡಿದೆ. ಮೊಳಕೆ ಕಟ್ಟಿರೋಂಥ ಹೆಸ್ರು ಕಾಳಿತ್ತು. ಇನ್ನು ಅದು ವೇಸ್ಟ್ ಆಗುತ್ತೆ, ಅದನ್ನು ಏನಾದರೂ ಹೆಸ್ರು ಕಾಳು ಸಲಾಡ್ ಏನಾದರೂ ಮಾಡಿದ್ರೆ ತಿಂತಾರಲ್ಲ ಅಂತ ಅಂದ್ಕೊಂಡು ಹೆಸ್ರು ಕಾಳು ಸಲಾಡ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ನಷ್ಟು ಹೆಸ್ರುಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸೌತೆಕಾಯಿ, 2 ಈರುಳ್ಳಿ, 2 ಕ್ಯಾರೆಟು, 1 ಪೊಮೊಗ್ರಾನೆಟು, ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಹುಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಲ್ಲ ಒಂದು 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮೊದಲು 2 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಬಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸೌತೆಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದೆರಡು ಕ್ಯಾರೆಟ್ನ ನಾನು ಕೊಬ್ಬರಿ ತುರಿಮಣ್ಣಿನಲ್ಲಿ ತುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಪೊಮೊಗ್ರಾನೆಟ್ ಕೂಡ ನಾನು ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಹಾಗೆ ಒಂದು ಅರ್ಧ ಹುಳಿನಷ್ಟು ನಿಂಬೆಹಣ್ಣು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾವೆಲ್ಲ ಹಸಿ ತರಕಾರಿ ಬಳಸ್ತಾ ಇರೋದ್ರಿಂದ ತುಂಬಾ ವಿಟಮಿನ್ಸ್ಗಳು ಸಿಗುತ್ತೆ.
ಡೈಲಿ ಊಟದಲ್ಲಿ ನಾವು ಕ್ಯಾರೆಟ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು. ಅದು ನಾವು ಡಿಶಸ್ನಲ್ಲಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಹಾಗೆ ಹಸಿ ತರಕಾರಿನ ಕಟ್ ಮಾಡಿ ನಾವು ಸೈಡ್ ಊಟದ ಡಿಶ್ಗಳಲ್ಲಿ ನೆಂಚ್ಕೊಳ್ಳೋದಕ್ಕೆ ಅಂತ ಕೂಡ ಯೂಸ್ ಮಾಡ್ಬೋದು. ಕ್ಯಾರೆಟು ಕಣ್ಣಿಗೆ ತುಂಬಾನೇ ಒಳ್ಳೆಯದು. ಹಾಗೆ ಪೊಮೊಗ್ರಾನೆಟು ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿನೇ ಇದೆ, ಹಾಗೆ ವಿಟಮಿನ್ ಸಿ ಕೆ ಎಲ್ಲ ಇದೆ. ಹಾಗೆ ಹೆಸರು ಕಾಳು ಕೂಡ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಹೆಸರು ಕಾಳಲ್ಲಿ. ಈಗ ಒಂದು ಬೌಲಿಗೆ ಮೊಳಕೆ ಕಟ್ಟಿರೋಂಥ ಹೆಸರು ಕಾಳನ್ನ ಒಂದು ಕಪ್ ಹಾಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿ, ಒಂದು ಅರ್ಧ ಸೌತೆಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋಂಥ ಕ್ಯಾರೆಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಉಳ್ಳಷ್ಟು ನಿಂಬೆಹಣ್ಣು, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆಲ್ಲ ಪೊಮೊಗ್ರಾನೇಟ್ ಕೂಡ ನಾನು ಹಾಕೊಂಡಿದ್ದೀನಿ. ಈ ಥರ ಸಲಾಡ್ಗಳಿಗೆ ಹಸಿ ಕಾಯಿ ತುರಿ ಹಾಕೋದು ತುಂಬಾ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಹೆಸರುಕಾಳು ಸಲಾಡ್ ರೆಡಿಯಾಗಿದೆ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಲ್ತಿ ಫುಡ್ಡು ಹಾಂ, ಆಮೇಲೆ ಹೇಗಿದೆ? ಚೆನ್ನಾಗಿದೆ. ನೆನ್ನೆಲ್ಲ ಗೋಬಿ ತಿಂದ್ರಿ ಅಲ್ವಾ? ಹಾಂ, ದಿನೋ ಹಳ್ಳಿ ಐಟಮ್ ಬೇಡ ಅಂತ. ಟೇಸ್ಟ್ ಹೇಗಿದೆ? ಎಷ್ಟು ಚೆನ್ನಾಗಿದೆ. ಹ್ಞೂ, ಡಯಟ್ ಫುಡ್ಡು.